ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗೆ ಸ್ವಾಗತ. ನಾನು ನಮ್ರತ. ಒಂದೊಂದಾಗೆ ನೋಡ್ತಾ ಹೋಗೋಣ. ಬಹುದಿನಗಳಿಂದ ರಾಜ್ಯದಲ್ಲಿ ಕೇಳಿ ಬರ್ತಾ ಇದ್ದ ನವೆಂಬರ್ ಕ್ರಾಂತಿಗೆ ಇತಿಶ್ರೀ ಹಾಡೋ ಸಮಯ ಬಂದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಾದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಸದ್ಯಕ್ಕೆ ಈ ಫೈಟ್ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿದೆ. ನಾಳೆ ದೆಹಲಿಯಲ್ಲಿ ಈ ಬಗ್ಗೆ ಮಹತ್ವದ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರವನ್ನ ವರಿಷ್ಠರು ತೆಗೆದುಕೊಳ್ಳುವ ಲಕ್ಷಣಗಳು ದಟ್ಟವಾಗಿದೆ. ಇನ್ನು ನಾಳೆಯೂ ಕೂಡ ಯಾವುದೇ ನಿರ್ಧಾರವಾಗದ ಪಕ್ಷದಲ್ಲಿ ನವೆಂಬರ್ 29ಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೇತೃತ್ವದ ಸಭೆಯಲ್ಲಿ ಎಲ್ಲವೂ ಇತ್ಯರ್ಥವಾಗಬಹುದು ಎನ್ನಲಾಗ್ತಾ ಇದೆ. ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ಎಂಬ ಡಿಕೆಶಿ ಪೋಸ್ಟ್ ವಿಚಾರವಾಗಿ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ವಿರೋಧವಾಗಿ ನಾನು ಮಾತನಾಡಲ್ಲ, ಎಲ್ಲರಿಗೂ ಕೂಲಿ ಸಿಗಲ್ಲ, ಬಹಳ ಮಂದಿ ಇದ್ದಾರೆ, ಎಲ್ಲರ ಪ್ರಯತ್ನದಿಂದ ಸರ್ಕಾರ ಬಂದಿದೆ, ಕೆಲವರಿಗೆ ಕೂಲಿ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ, ಆದಷ್ಟು ಬೇಗ ಈ ಗೊಂದಲ ಬಗೆಹರಿಯಬೇಕು, ನಾವು ಕೂಡ ಗೊಂದಲ ಬಗೆಹರಿಸುವಂತೆ ಮನವಿ ಮಾಡ್ತೀವಿ ಅಂತ ಹೇಳಿದರು. ಎಲ್ಲರಿಗೂ ಸಿಗೋಲ್ಲ, ರೇಟ್ ಬಂದಿ ಬಹಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವರು ಸಿಗತ್ತೆ, ಕೆಲವರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ ಸರ್. ಇದು ಎಲ್ಲಿವರೆಗೂ ಇರುತ್ತೆ ಸರ್ ಇದು ಗೊಂದಲ, ಈ ಕುರ್ಚಿ ಗೊಂದಲ? ಹೇಳಿದೆ ನಾವು ಹೇಳಿದಾರೆ, CM ಅವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಆದಷ್ಟು ಬೇಗ ಇತ್ಯರ್ಥ ಆಗಬೇಕು, ಅದು ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ನಾವು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. DK ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದ್ದಾರೆ ಸರ್, ಉಳಿದವರಿಗೂ ಕೂಲಿ ಕೇಳ್ತಾ ಇಲ್ಲ, ಯಾರು ಅವರೊಬ್ಬರೇ ದುಡ್ಡು. ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು, ಸತೀಶ್ ಜಾರಕಿಹೊಳಿ ಅವರಿಗೆ CM ಆಗೋ ಆಸೆ ಇಲ್ವಾ ಅನ್ನೋದು ಒಂದು. ಎರಡನೇದು, DK ಶಿವಕುಮಾರ್ ಅವರು CM ಆದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ. ಅದು ನೋಡಿ, ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಇಲ್ಲಿ ಹೇಳೋಕ್ಕಾಗೋಲ್ಲ. ಪಕ್ಷದಲ್ಲಿ ಇದ್ದೀವಿ, ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷಕ್ಕೆ ಮಾಡಲೇಬೇಕಾಗ್ತದೆ. ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್? ಈಗ ಬರೋಲ್ಲ, ಅದೀಗ ಪ್ರಶ್ನೆ ಬರೋಲ್ಲ. ಎಲ್ಲರೂ ಪಕ್ಷದಲ್ಲಿ ಇದೆ, ಅವರು ಇದ್ದಾರೆ, ನಾವು ಇದ್ದೀವಿ. ಈಗ ಸರ್ 28 ಕುರ್ಚಿ ಫೈಟ್ ಬಗ್ಗೆ ಕೊನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನ ಮುರಿದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದು ಎಲ್ಲಾ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಬೀಳುತ್ತೆ, ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಾಯಕರು ಹೇಳ್ತಾರೆ, CM DCM ಅವರನ್ನ ಕರೆದು ಮಾತನಾಡ್ತೀವಿ ಎಂದಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ, ಪವರ್ ಶೇರಿಂಗ್ ವಿಚಾರದ ಬಗ್ಗೆ ನಮಗೆ ಕಲ್ಪನೆನೂ ಇಲ್ಲ, ಆ ಮಟ್ಟಕ್ಕೆ ನಾನು ಮಾತನಾಡೋದು ಏನೂ ಇಲ್ಲ ಅಂತ ಹೇಳಿದರು. ಅವರು ಕೇಳ್ತಾರೆ, ಇವರು ಕೇಳ್ತಾರೆ, ನಾವು ಕೇಳ್ತೀವಿ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ. ಖಂಡಿತವಾಗ್ಲೂ ಹೈಕಮಾಂಡ್ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಬದ್ಧ ಆಗಿರ್ತೀನಿ, ಎಲ್ಲರೂ ಬದ್ಧ ಆಗಿರ್ತೀವಿ. ನಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಈ ರೀತಿ ಹೇಳಿದಾರಂತಂದರೆ ಕರೆದು ಮಾತನಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಮೇಡಮ್, ಈ ಗೊಂದಲಗಳಿಗೆಲ್ಲ ಯಾವಾಗ ತೆರೆ ಬೀಳ್ತೈತೆ ಮೇಡಮ್? ಅದನ್ನು ಹೇಳಲಿಕ್ಕೆ ನಾನು ಯಾರು, ಬಟ್ ಅಧ್ಯಕ್ಷರು ತಮಗೆ ಹೇಳಿದಾರಂತೆ ತಾವೇ ಹೇಳ್ತಾ ಇದ್ದೀರಾ. ಸೊ ಆದಷ್ಟು ಶೀಘ್ರದಲ್ಲಿ ಇದಕ್ಕೆಲ್ಲ ಒಂದು ತೆರೆ ಬೀಳುತ್ತೆ. ನಾಯಕತ್ವ ಬದಲಾವಣೆ ಆಗುವಾಗ ಬೇಡವಾ ಮೇಡಮ್? ಏನೂ ನನಗೆ ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಕೆಲವರು ಗೊತ್ತು ಎಂದಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ. ಮೊದಲು ಪಕ್ಷ, ಆಮೇಲೆ ವ್ಯಕ್ತಿ. ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತಾನೆ. ಪಕ್ಷದ ಜೊತೆಗೆ ವ್ಯಕ್ತಿಗೂ ಸಾಮರ್ಥ್ಯ ಇರುತ್ತೆ. ಎಲ್ಲ ನಾಯಕರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಾಡ್ತಾ ಇದೆ, ಇನ್ನೆರಡು ದಿವಸದಲ್ಲಿ ಸಾರ್ಟ್ ಔಟ್ ಆಗ್ತದೆ. ಪಕ್ಷ ಬಹಳ ಅವಶ್ಯ, ವ್ಯಕ್ತಿ ಅಲ್ಲ. ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತದೆ, ಪಕ್ಷದ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ. ನಾನು ಅದನ್ನ ನಾಯಕರು ಒಮ್ಮನಸ್ಸಿನಿಂದ ರಾಜಕುಮಾರ್ ಕೈಗೊಂಡು ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರ್ಣಾವಧಿ CM ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಆರೋಪವಿಲ್ಲ, ನಾಯಕತ್ವ ಬದಲಾವಣೆ ಚರ್ಚೆಯೇ ಬರಬಾರ್ದಿತ್ತು. ಆದರೆ ಯಾರೋ ಕೆಲವರು ಬದಲಾವಣೆ ಕುರಿತು ಮಾತನಾಡಿದ್ದಾರೆ. ಹೈಕಮಾಂಡ್ ಎಲ್ಲೂ CM ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಇನ್ನು 2.5 ವರ್ಷ CM ಬದಲಾಗಲ್ಲ ಅನ್ನೋ ವಿಶ್ವಾಸವಿದೆ ಅಂತ ತಂದೆ ಪರ ಬ್ಯಾಟ್ ಬೀಸಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಏನಾದರೂ ಹೇಳೋದಕ್ಕಿಂತ ಮುಂಚೆ ನಾವು ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ. ಸೊ ಅದು ಕೊಟ್ಟ ಮಾತಿನಂತಾನೆ ನಡೀತಾರೆ. ಹೈಕಮಾಂಡ್ಗೆ ಏನು ಮಾತು ಕೊಟ್ಟಿದಾರೋ ಅದೇ ಪ್ರಕಾರ ನಡ್ಕೊಳ್ತಾರೆ. ಯಾರೇ ಆಗಲಿ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆ್ಯಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ.
MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಆದರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರೋದು. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರುತ್ತಾರೆ ಅಂತ ಸಚಿವ ಜಮೀರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ, ನಾಯಕತ್ವ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ, ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿಎಂ ಪರ ಬ್ಯಾಟ್ ಬೀಸಿದರು. ಖಾಲಿ ಇಲ್ಲ, ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ದು ನಾವು ಗೆರೆ ಟಟ್ಟಲ್ಲ. ಕೇಳ್ರಿ, ಈಗ ನಾವೆಲ್ಲ ಒಂದು ನಿಮಿಷ, ನಾವು ಹೈಕಮಾಂಡ್, ನಾನು ಹೇಳ್ತೀನಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸಿದ್ದರಾಮಯ್ಯ ಚಿತ್ರದುರ್ಗ ಮುರುಘಾಶ್ರೀ ನಿರ್ದೋಷಿ ಎಂದು ಕೋರ್ಟ್ ನೀಡಿದ ತೀರ್ಪು ಪ್ರಶ್ನಿಸಿ ಸಂತ್ರಸ್ತೆಯರ ಪರ ವಕೀಲರು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋ ಸಾಧ್ಯತೆ ಇದೆ. 1ನೇ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀ ನಿರ್ದೋಷಿ ಎಂದು ಚಿತ್ರದುರ್ಗ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿತು. ಇದರ ಬೆನ್ನಲ್ಲೇ ಮುರುಘಾಶ್ರೀಗಳಿಗೆ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ತೆರವಾಗುವ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಸ್ತಾಂತರ ಜಟಾಪಟಿ ಜೋರಾಗಿದೆ. ಈ ಮಧ್ಯೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು, ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕಿತ್ತೂರಿನ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಮೊದಲನೇ ಅವಧಿಗೆ ಸಿದ್ದರಾಮಯ್ಯ ಸಿಎಂ ಆಗಲು ಡಿಕೆಶಿ ಸಹಕಾರ ಕೊಟ್ಟಿದ್ರು. 2ನೇ ಅವಧಿಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು. ಸಿಎಂ ಸ್ಥಾನ ಬಿಟ್ಟುಕೊಡದಿದ್ರೆ ಸರ್ಕಾರವೇ ಉರುಳುವ ಸಾಧ್ಯತೆ ಇದೆ ಅಂತ ಭವಿಷ್ಯ ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತಿ. ಅದು ಬಿಡೋದು ಮತ್ತು ಹಿಡೋದು ಅವನ ಕೈಯಾಗ. ಅದು ಏನು ಬೇಕಾದ ಅವ್ನು ಮಾಡಲಿ, ನಂದಿಟ್ಟು ಮಾತ್ರ ಹೇಳೋದಕ್ಕೈತಿ, ಹೇಳ್ತೇವೆ ಇಷ್ಟು. ಅವ ಬಿಟ್ಟು ಮಂಡ ಮನುಷ್ಯ, ಅವ ಒಂದಿಟ್ಟು ಬಿಟ್ಟು ಕೊಡ್ಲಿಕ್ಕಿಲ್ಲ. ಆದ್ರೆ ಮಂಡತನ ಬಿಡ್ಬೇಕಿತ್ರ ಹಠ ಬಿಡ್ಬೇಕು ಒಂದು ಸ್ವಲ್ಪ. ಅದನ್ನ ಬಿಟ್ಟರೆ ಮಾತ್ರ ಸಾಧ್ಯತೆ. ಮತ್ತು ಹಠನ ಸಾಧಿಸವಂತಂದ್ರೆ ಇನ್ನು ಯಾರೇನು ಮಾಡಕ್ಕೆ ಸರ್ಕಾರ ಬಿಟ್ಕೊಡ್ಲಿಲ್ಲ, ಸರ್ಕಾರ ಬಿದ್ದು ಹೋಗ್ಬೋದು. ಡಿ ಕೆ ಶಿವಕುಮಾರ್ ತೊರೆದು ಸೀಟ್ ಎಬ್ಸ್ಕೊಂಡು ಹೋಗ್ಬಿಟ್ಟಂತಂದ್ರೆ ಏನು ಮಾಡೋದು ಸಿದ್ದರಾಮಯ್ಯ? ಸರ್ಕಾರ ಬಿದ್ದು ಹೋಗ್ಬೋದು. ಬಿದ್ದು ಆದೊಳಕ್ಕೆ ಮತ್ತೇನು ಮಾಡೋದು? ನವೆಂಬರ್ 28ರಂದು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದು, ಕೃಷ್ಣ ಮಠದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕೃಷ್ಣ ಮಠದ ಆಯಾಕಟ್ಟಿನ ಸ್ಥಳಗಳಲ್ಲಿ ಎಸ್ಪಿಜಿ ಪರಿಶೀಲನೆ ನಡೆಸಿದ್ದ ಪ್ರಧಾನಿ ತೆರಳಿರುವ ಗೀತಾ ಮಂದಿರದ ವೀಕ್ಷಣೆ ಮಾಡಿದರು. ಲಕ್ಷಕಂಠ ಪಾರಾಯಣ ನಡೆಯುವ ಪೆಂಡಾಲ್ನಲ್ಲೂ ಎಸ್ಪಿಜಿ ಪರಿಶೀಲನೆ ನಡೆಸಿದ್ದು, ಗುಪ್ತಚರ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ಪರಿಶೀಲಿಸಿದ್ದಾರೆ. ಶಾಲಾ ಮಕ್ಕಳ ಸಂಚಾರಕ್ಕೆ ತೊಡಕು ಉಂಟಾಗುವ ಸಾಧ್ಯತೆ ಇದ್ದು, ಸುರಕ್ಷತೆ, ಭದ್ರತೆ, ಶಿಷ್ಟಾಚಾರ ಪಾಲಿಸುವ ಸಲುವಾಗಿ ನಾಳೆ ಉಡುಪಿ ನಗರ ಠಾಣೆ, ಮಲ್ಪೆ ಮಣಿಪಾಲ ಠಾಣಾ ವ್ಯಾಪ್ತಿಯ ಶಾಲೆಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಸ್ವರೂಪ ಆದೇಶ ಹೊರಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಟ್ರಕ್ ನಡುವೆ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದಂತೆ ಸಿಸಿಟಿವಿ ವಿಡಿಯೋ ವೈರಲ್ ಆಗಿದೆ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ರಾಜ್ಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿತ್ತು. ಮಾನ್ವಿ ಪಟ್ಟಣದ ಖಾಸಗಿ ಶಾಲೆಯಿಂದ ಕೊಟ್ನೇಕಲ್ ಗ್ರಾಮಕ್ಕೆ ಹೊರಟಿದ್ದ ಮಾರ್ಗ ಮಧ್ಯದಲ್ಲಿ ಟ್ರಕ್ಗೆ ಶಾಲಾ ಬಸ್ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಶಾಲಾ ವಾಹನದಲ್ಲಿದ್ದ ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ 8 ವಿದ್ಯಾರ್ಥಿಗಳು ಗಾಯಗೊಂಡಿದ್ರು. ಘಟನೆಯು ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಪುಡಿರೌಡಿಗಳ ಹಾವಳಿ ಮಿತಿ ಮೀರಿದೆ. ಸಂತೆಪೇಟೆಯ ಬಾರ್ ಒಂದಕ್ಕೆ ಬಂದಿದ್ದ ಯುವಕರಿಬ್ಬರು ಬಿಯರ್ ಖರೀದಿಸಿದ ಹಣ ಕೇಳಿದ್ದಕ್ಕೆ ಬಾರ್ ಕ್ಯಾಶಿಯರ್ಗೆ ಬೆದರಿಕೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಲಾಂಗ್ ತಂದು ಕ್ಯಾಶ್ ಕೌಂಟರ್ ಮೇಲೆ ಬೀಸಿ ಅಟ್ಟಹಾಸ ಮೆರೆದಿದ್ದಾರೆ. ಸದ್ಯ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಾದ ಮಂಜುನಾಥ್ ಹಾಗೂ ಮನೋಜ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ.
ತರಕಾರಿ ಮಾರಾಟ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಸ್ತೆ ಬದಿ ತರಕಾರಿ ಮಾರ್ತಾ ಇದ್ದವರ ವಿರುದ್ಧ ಹಳೇ ದ್ವೇಷದ ಹಿನ್ನೆಲೆಯಲ್ಲಿ ಕ್ಯಾತೆ ತೆಗೆದು ಏಕಾಏಕಿ ಗಲಾಟೆ ನಡೆಸಿದ್ದಾರೆ. ಕಿರಣ್ ಎಂಬುವರ ಮೇಲೆ ಪ್ರಕಾಶ್ರಿಂದ ಗಲಾಟೆಯ ಆರೋಪ ಮಾಡಲಾಗಿದೆ. ಮಾರಾಮಾರಿ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದ್ದು, ಗಲಾಟೆಯಲ್ಲಿ ಹಲವು ಜನರಿಗೆ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರೈಲಿನಲ್ಲಿ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಕಾಮುಕನಿಗೆ ಸಹ ಪ್ರಯಾಣಿಕರು ಗೂಸ ನೀಡಿದ್ದಾರೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದ ಪ್ಯಾಸೆಂಜರ್ ರೈಲಿನಲ್ಲಿ ಘಟನೆ ನಡೆದಿದ್ದು, ಬಳ್ಳಾರಿ ಮೂಲದ ಮಂಜುನಾಥ್ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಸಹ ಪ್ರಯಾಣಿಕರು ಮಂಜುನಾಥನಿಗೆ ಧರ್ಮದೇಟು ಕೊಟ್ಟಿದ್ದಾರೆ. ಬಳಿಕ ರೈಲ್ವೆ ಪೊಲೀಸರಿಗೆ ಆರೋಪಿಯನ್ನ ಒಪ್ಪಿಸಿದ್ದಾರೆ. ಅಕ್ರಮ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಇಬ್ಬರು ಆರೋಪಿಗಳನ್ನ ಖಚಿತ ಮಾಹಿತಿ ಆಧರಿಸಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 15 ಲಕ್ಷ ಬೆಲೆ ಬಾಳುವ 30 ಕೆಜಿ ಗಾಂಜಾ ಅಕ್ರಮ ಸಾಗಾಟಕ್ಕೆ ಬಳಸ್ತಾ ಇದ್ದ ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಆಂಧ್ರಪ್ರದೇಶ ಮೂಲದವರು ಅಂತ ತಿಳಿದು ಬಂದಿದ್ದು, ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕೆ ಭೇಟಿ ಕೊಟ್ಟಿದ್ದಾರೆ. ಆಹಾರ ಅರಸಿ ನಾಡಿಗೆ ಬಂದಿದ್ದ ಚಿರತೆ ಮೃತಪಟ್ಟಿದೆ. ರಾಮನಗರದ ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯಲ್ಲಿ ಸಾವನ್ನಪ್ಪಿದೆ. ಬೇವಿನ ಮರ ಹತ್ತಿ ಕೂತಿದ್ದ ಸಂದರ್ಭದಲ್ಲಿ ಮರಕ್ಕೆ ಸಿಕ್ಕಾಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಗಂಭೀರ ಗಾಯಗೊಂಡಿದ್ದ ಚಿರತೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಂತಿ ಈಗ ನಂದೊಂದು ಹೊಡೆಯಲ್ಲ ಅದಕ್ಕೆ ಏನು ಗ್ರಿಪ್ ಸಿಗ್ತಲ್ಲ ಹಿಡ್ಕೊಳಕ್ಕೆ. ಗೈವೈರು ತಂತಿ ಏನ್ ಗೊತ್ತೇನೋ ಮಲ್ಗಕ್ ಹೋಗೋದ್ರ ಶಾಲಾ ಬಸ್ನಲ್ಲಿ ಮಲಗಿದ್ದ ವೇಳೆ ಮೆಕ್ಯಾನಿಕ್ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದು ಹೃದಯಾಘಾತವಾಗಿದೆ ಅಂತ ಶಂಕಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಶ್ವೇಶ್ವರಯ್ಯ ಹೈಸ್ಕೂಲ್ ಬಳಿ ಘಟನೆ ನಡೆದಿದ್ದು, ಚಿತ್ತೂರು ಮೂಲದ ಮೆಕ್ಯಾನಿಕ್ ಮುನಿರಾಜು ಮೃತಪಟ್ಟಿದ್ದಾರೆ. ಡ್ರೈವರ್ ರಹಮತ್ ಖಾನ್ ರಾತ್ರಿ ಚಳಿ ಎಂದು ಡಾಲ್ಫಿನ್ ಶಾಲಾ ಬಸ್ನಲ್ಲಿ ಮಲಗಲು ಅವಕಾಶ ಕೊಟ್ಟಿದ್ರು. ರಾತ್ರಿ ಮಲಗಿದ್ದ ಮೆಕ್ಯಾನಿಕ್ ಮುನಿರಾಜು ಬೆಳಗ್ಗೆ 7 ಮೃತಪಟ್ಟಿದ್ದು, ಮೃತದೇಹವನ್ನ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದು, ಹೃದಯಾಘಾತದಿಂದ ಮೃತಪಟ್ಟಿರಬಹುದು ಅಂತ ಶಂಕಿಸಲಾಗಿದೆ. ಇನ್ನು ಸ್ಥಳಕ್ಕೆ ಪಿಎಸ್ಐ ಅಮರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಕ್ರಮವಾಗಿ ಸಾಗಿಸ್ತಾ ಇದ್ದ 1 ಲಾರಿ ಲೋಡ್ ಅನ್ನಭಾಗ್ಯ ಅಕ್ಕಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿತ್ರದುರ್ಗ ಜೆಸಿಆರ್ ಬಡಾವಣೆಯಲ್ಲಿ ಲಾರಿ ಸಮೇತ 100 ಅಕ್ಕಿ ಮೂಟೆಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಅಧಿಕಾರಿಗಳ ದಾಳಿ ವೇಳೆ ದಂಧೆಕೋರರು ಎಸ್ಕೇಪ್ ಆಗಿದ್ದು, ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ನವನಗರದ ಬಿಜೆಪಿ ಜಿಲ್ಲಾ ಕಚೇರಿಯಿಂದ ಜಿಲ್ಲಾಡಳಿತ ಭವನದವರೆಗೆ ಮೆರವಣಿಗೆ ಹೋಗಿ ಡಿಸಿ ಕಚೇರಿ ಆವರಣದಲ್ಲಿ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ರೈತರ ಬೆಳೆ ಹಾನಿಗೆ ಸಮರ್ಪಕ ಪರಿಹಾರ ಬೆಂಬಲ ಬೆಲೆ ಘೋಷಣೆ, ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪಗೆ ಸಂಸದ ಗೋವಿಂದ ಕಾರಜೋಳ ಮನವಿ ಸಲ್ಲಿಸಿದರು. ಸರ್ಕಾರಕ್ಕೆ
ಅದಕ್ಕೂ ಕೂಡ ಎಲ್ಲೆಲ್ಲಿ ಹಾನಿಯಾಗಿದೆ ಪರಿಹಾರ ಕೊಡಬೇಕು ಅಂತ ಕೇಳ್ತಾರೆ. ನೀವು ಕೇಂದ್ರ ಸರ್ಕಾರ ಕೊಟ್ಟದ್ದನ್ನು ಒಂದು ಕೈ ತೊಳ್ಕೊಡೋದಲ್ಲ, ನಾವು ಹೇಳೋದು ಕೇಂದ್ರ ಸರ್ಕಾರನ NDRF ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯವಾಗಿದ್ದು 3 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಜೊತೆಗೆ 82 ಗ್ರಾಂ 800 ಮಿಲಿಗ್ರಾಂ ಚಿನ್ನ, 2 ಕೆಜಿ 680 ಗ್ರಾಂ ಬೆಳ್ಳಿ, 34 ವಿದೇಶಿ ಕರೆನ್ಸಿಗಳು ಸಂಗ್ರಹವಾಗಿವೆ. ಕಾರ್ತಿಕ ಮಾಸ ವಿಶೇಷ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಪೋಲಕಪಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮನೆಯಲ್ಲಿದ್ದ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು, ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದು, ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಹಾರ ಹರಿಸಿ ಕಾಡಿನಿಂದ ನಾಡಿಗೆ ಬಂದಿದ್ದ ಕರಡಿಯೊಂದು ತಂತಿಯ ಉರುಳಿಗೆ ಸಿಲುಕಿ ನರಳಾಡಿದ ಘಟನೆ ನೆಲಮಂಗಲ ತಾಲೂಕಿನ ಗೊಲ್ಲರಹಳ್ಳಿಯಲ್ಲಿ ನಡೆದಿದೆ. ಅಣ್ಣಯ್ಯ ಎಂಬುವರ ತೋಟದಲ್ಲಿ ಕಾಡು ಹಂದಿಗಳಿಟ್ಟಿದ್ದ ತಂತಿಯಲ್ಲಿ ಕರಡಿ ಸಿಲುಕಿಕೊಂಡಿತ್ತು. ಕರಡಿ ಅರಚಿ ಚೀರಾಡಿದ ಶಬ್ದ ಕೇಳಿ ಗ್ರಾಮಸ್ಥರು ಕೂಡಲೇ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ನೆಲಮಂಗಲ ವಲಯದ ಅರಣ್ಯಾಧಿಕಾರಿಗಳು ಧಾವಿಸಿ ಅರವಳಿಕೆ ಚುಚ್ಚುಮದ್ದು ನೀಡಿ ಕರಡಿಯನ್ನ ರಕ್ಷಿಸಿದ್ದಾರೆ. ಆಮೇಲೆ ತೋರ್ತೀವಿ ನಡ್ರಿ, ಹಿಡಿತೀವಲ್ಲ ಈಗ ಹಿಡಿದು ಬಂದ್ ಹಾಕ್ತಿವಲ್ಲ ತೋರ್ತೀವಿ ಈಗ ನಡಿ. ಅಲ್ಲಿ ಬರ್ರಿ, ಎಲ್ಲ ಗೇಟ್ ಬರ್ರಿ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಪಟ್ಟಣದಲ್ಲಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ದ ಡಬಲ್ ಟ್ರಾಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಕಳೆದ ಕೆಲವು ದಿನಗಳಿಂದ ಕಾರ್ಖಾನೆಗೆ ಕಬ್ಬು ಸಾಗಣೆ ವಾಹನಗಳ ದಟ್ಟಣೆಯಿಂದ ಪಟ್ಟಣದಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಯಾಗ್ತಾ ಇದ್ದು, ಇಂದು ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಟ್ರ್ಯಾಕ್ಟರ್ ಅಪಘಾತದಿಂದ ಇತರೆ ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಓವರ್ಲೋಡ್ ಹಾಗೂ ಅತಿ ವೇಗವಾಗಿ ಸಂಚರಿಸ್ತಾ ಇರುವ ಲಾರಿಗಳಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಹೊರವಲಯದಲ್ಲಿ ಎಗ್ಗಿಲ್ಲದೆ ಪ್ಲಾಸ್ಟಿಕ್ ದಂಧೆ ನಡೀತಾ ಇದ್ದು, ಅನಧಿಕೃತ ಪ್ಲಾಸ್ಟಿಕ್ ಕಾರ್ಖಾನೆ ಮೇಲೆ ಕಿತ್ತನಹಳ್ಳಿ ಪಂಚಾಯಿತಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾವುತನಹಳ್ಳಿಯಲ್ಲಿರುವ ರಾಜೇಂದ್ರ ಕುಮಾರ್, ಬೈಲಪ್ಪ ಎಂಬುವರಿಗೆ ಸೇರಿದ ಅನಧಿಕೃತ ಪ್ಲಾಸ್ಟಿಕ್ ಕಾರ್ಖಾನೆಗಳಲ್ಲಿ ದಂಧೆ ನಡೀತಾ ಇತ್ತು. ಪಂಚಾಯಿತಿ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಲೈಸೆನ್ಸ್ ಪಡೆಯದೆ ನಿಯಮ ಉಲ್ಲಂಘಿಸಿ ಟನ್ಗಟ್ಟಲೆ ಪ್ಲಾಸ್ಟಿಕ್ ಸಂಗ್ರಹಿಸಿ ಕವರ್ ಮಾಡಿ ಅಕ್ರಮ ಸಾಗಾಟ ಮಾಡಲಾಗ್ತಾ ಇದೆ. ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಪೊಲೀಸರ ನೇತೃತ್ವದಲ್ಲಿ ಕಾರ್ಖಾನೆಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಈ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಧಿಕಾರಿಗಳ ಎದುರೇ ಗುತ್ತಿಗೆದಾರನಿಂದ ಕಳಪೆ ಕಾಮಗಾರಿ ನಡೆದಿದ್ದು, ಆಕ್ರೋಶಗೊಂಡ ಯುವಕ ರಸ್ತೆ ಡಾಂಬರ್ ಅನ್ನ ಕೈಯಲ್ಲೇ ಕಿತ್ತಿರುವ ಘಟನೆ ಮೈಸೂರು ಜಿಲ್ಲೆ HDಕೋಟೆ ತಾಲೂಕಿನ ಬಾವಲಿ ಗ್ರಾಮದ ಬಳಿ ನಡೆದಿದೆ. 20 ಕೋಟಿ ವೆಚ್ಚದಲ್ಲಿ 10 ಕಿಲೋಮೀಟರ್ ರಸ್ತೆ ಮರು ಡಾಂಬರೀಕರಣ ಮಾಡಲಾಗ್ತಾ ಇದ್ದು, ಅಧಿಕಾರಿಗಳ ಮುಂದೆಯೇ ಗುತ್ತಿಗೆದಾರನ ಕಳಪೆ ಕಾಮಗಾರಿ ಮಾಡಿದ್ದಾನೆ ಅಂತ ಹೇಳಿ ಆಕ್ರೋಶಗೊಂಡ ಯುವಕರು ಕಳಪೆ ಕಾಮಗಾರಿಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ. ಕಳಪೆ ರಸ್ತೆ ತೆರವು ಮಾಡಿ ಗುಣಮಟ್ಟದ ಕಾಮಗಾರಿ ಮಾಡಿ ಅಂತ ಯುವಕರು ಆಗ್ರಹಿಸಿದ್ದಾರೆ. ಬಾವಲಿಯಿಂದ ಶುರುವಾಗಿದೆ. ಬಾವಲಿಯಿಂದ ಮೈಸೂರು ರೋಡ್ ಅಂತ ಹೇಳಿ ಕಳಪೆ ಕಾಮಗಾರಿ ಯಾವುದೇ ಅಧಿಕಾರಿಗಳು ಬಂದು ಕ್ರಮ ತಗೋಬೇಕು ಅಂತ ಹೇಳಿ ನೋಡಿ. ಯಾವ ತರ ಈ ರಸ್ತೆಯಿಂದ ಮಾಡಿದ್ದಾರೆ ನೋಡಿ. ಎಲ್ಲ ಕಳಪೆ ಕಾಮಗಾರಿ, ಡಾಂಬರ್ ಯಾವ್ದು ಇಕ್ಕೋತಾ ಇಲ್ಲ, ಫುಲ್ ಧೂಳೆಲ್ಲ ಹಾಕಿ ಎಲ್ಲ ಯಾವುದೇ ಗಾಡಿ ಈ ತರ ಮುನ್ನದ ಮೇಲೆ ಹಾಕ್ತಾರೆ, ಅದ್ ನಿಲ್ಲಲ್ಲ. ಗೊತ್ತಾಗಬೇಕು, ಹಿಂಗಾಗ್ಬಿಟ್ಟೋದ್ರೆ ಹೆಂಗ್ಯಾ ಇರಲ್ಲ. ಏನ್ ಕೆಲಸ ಮಾಡ್ತಾರ ಅವರು ನೋಡು, ಕೈಲಿ ಹಿಡಿದು ಎಳೆದ್ರೆ ಬರ್ತದೆ. ಇಲ್ಲಿ ಏನು ಬೇಡ, ಎಳೆದ್ರೆ ಹಂಗಂಗೆ ಬರ್ತದೆ. ಅಲ್ಲಿಂದ ವಿಡಿಯೋ ಮಾಡ್ಕೊ ಬಾ. ಅತಿವೃಷ್ಟಿಯಿಂದ ಬೆಳೆ ಹಾಳಾದ ಹಿನ್ನೆಲೆ ಪರಿಹಾರಕ್ಕೆ ಆಗ್ರಹಿಸಿ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ
ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅತಿವೃಷ್ಟಿಯಿಂದ ಬೆಳೆ ನಾಶವಾಗಿದ್ದು ಎಕರೆಗೆ 25,000 ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ರೈತರು ಮನವಿ ಮಾಡಿದರು. ಅಲ್ಲದೆ ಪ್ರತಿ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಿದರು. ರೈತರ ವಿವಿಧ ಬೇಡಿಕೆಗೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬಳ್ಳಾರಿಯ ಹಿಂದುಳಿದ ವರ್ಗಗಳ ಬಾಲಕಿಯರ ವಸತಿ ನಿಲಯಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಸತಿ ನಿಲಯದ ಕೊಠಡಿ, ಶೌಚಾಲಯ, ಉಗ್ರಾಣ ಕೊಠಡಿ, ಕುಡಿಯುವ ನೀರಿನ ಘಟಕ, ಅಡುಗೆ ಕೋಣೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ವಿದ್ಯಾರ್ಥಿನಿಯರಿಗೆ ಬಿಸಿ ನೀರು ಪೂರೈಕೆ ಆಗದಿರುವುದರ ಬಗ್ಗೆ ಗರಂ ಆದರು. ಬಳಿಕ ಅಡುಗೆ ಕೋಣೆಗೆ ಭೇಟಿ ನೀಡಿ ಅಡುಗೆ ಬಳಸುವ ಕಳಪೆ ತರಕಾರಿ ಮತ್ತು ಆಹಾರ ಧಾನ್ಯ ಕಂಡು ವಾರ್ಡನ್ ವಿರುದ್ಧ ಕಿಡಿಕಾರಿತು. ಮುಂದಿನ ದಿನಗಳಲ್ಲಿ ಗುಣಮಟ್ಟ ಕಾಪಾಡುವಂತೆ ಸೂಚನೆ ನೀಡಿದರು. ಒಂದು ದಿವಸ ಯಾಕೆ ನಾನು ಎಲ್ಲರೂ ಹೇಳಿದ್ದಾರೆ, ನಿಮ್ಮ ತಂದೆಗಳಂತೆ ಬಂದೀನಿ ನಾನು, ನಿಮ್ಮ ಪಾಲಕರೇ ಹೇಳ್ಯಾರ ನಮ್ಮ ಮಕ್ಕಳಿಗೆ ಸ್ವಲ್ಪ ಬಿಸಿನೀರಿನ ವ್ಯವಸ್ಥೆ ಮಾಡಿ ಸರ್, ನಮ್ಮಂತ ಮಕ್ಕಳಿಗೆ ತಣ್ಣೀರಾಗ್ಯದ, ಕೆಲವೊಬ್ರಿಗೆ ಸ್ವಲ್ಪ ಚರ್ಮ ರೋಗ ಎಲ್ಲ ಆಗ್ಯದ, ಹಾಗೇಂತ ನಿಮ್ಮಲ್ಲಿ ಕೆಲವೊಬ್ರಿಗೆ ಆಗಿಲ್ಲ. ಟೈಮಿಂಗ್ ಊಟ ಪರ್ಫೆಕ್ಟ್ ಮಾಡಿ ಇಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರ? ಕಳಪೆ ಗುಣಮಟ್ಟದ ಕಬ್ಬಿನ ಸಸಿಗಳನ್ನ ನೀಡಿದ್ದಾರೆ ಅಂತ ಚಿಕ್ಕೋಡಿಯ ರಘುನಾಥ್ ವಿರುದ್ಧ ಕಲಬುರಗಿಯ ಯಲಕಪಳ್ಳಿ ಗ್ರಾಮದ ರೈತ ಮಾಣಿಕರಾವ್ ಮಾಲಿ ಪಾಟೀಲ್ ಆರೋಪಿಸಿದ್ದಾರೆ. 35,000 ರೂಪಾಯಿ ಹಣ ಪಾವತಿಸಿ 14,000 ಕಬ್ಬಿನ ಸಸಿ ಖರೀದಿ ಮಾಡಿದ್ರು. 14 ತಿಂಗಳ ಇಳುವರಿ ಬರುವ 265 ತಳಿ ಸಸಿ ನೀಡದೆ 8 ತಿಂಗಳಿಗೆ ಇಳುವರಿ ಬರುವ ಸಸಿ ನೀಡಿದ್ದಕ್ಕೆ ಕಬ್ಬು ಬೇಗ ಕಟಾವಿಗೆ ಬಂದಿದೆ. ಇದರಿಂದ ರೈತನಿಗೆ 5 ಲಕ್ಷ ರೂಪಾಯಿವರೆಗೆ ನಷ್ಟವಾಗಿದ್ದು ತಪ್ಪಿತಸ್ಥನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರೈತರು ಕಬ್ಬು ಸಸಿಗಳನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಮೋಸ ಹೋಗದಂತೆ ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಹಲವಾರು ನಮ್ಮನ್ನ ಕೊಟ್ಟಿದ್ದಾನೆ ಸರ್. ಅವನು ಹೇಳಿದ್ರೆ ಕೋರ್ಟಿಗೆ ಹೋಗುವಂತ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸರ್. ಫೋನ್ ಪೇ ಮಾಡಿದ್ದೀನಿ ಸರ್ ಅವನಿಗೆ. ಇದು 2 ಪೂರ ಏನದ 5,000 ರೂಪಾಯಿ ಮೊದಲು ಫೋನ್ ಪೇ ಮಾಡಿದ್ದೆ ಸರ್. ಬಂದ ನಂತರ ಹ್ಯಾಂಡ್ ಕಾಸು 30,000 ಕೊಟ್ಟಿದ್ದೀನಿ ಸರ್. ಮತ್ತೆ 3 ಸರ್ತಿ ತಂದೀನಿ ಸರ್. 3 ಸಂತಿ ಹಿಂಗೆ ಇದೇ ತರ ಬೀಜ ಕಳಿಸಿದ್ದಾನೆ ಸರ್. ಚೋಳಿ ತಾಲೂಕದಲ್ಲಿ ನಾವು ಸ್ವಲ್ಪ ಫ್ಯಾಕ್ಟ್ರಿ ನಿಂತಿತ್ತು ಸರ್. ಇವಾಗ ಅವರೇ ಅವನಿಗೆ ಏನೋ ಮಾಡಿ ಸರ್. ಫಂಕ್ಷನ್ ಇದ್ದೀನಿ ಸರ್. ಹೇಳಬೇಡ್ರಿ, ಇಲ್ಲೆಲ್ಲ ಏನದ ಇದು ಮಾಡೋಣ. ಕಾಡಿನಿಂದ ನಾಡಿಗೆ ಬಂದ ಕಾಡೆಮ್ಮೆಯೊಂದು ಆನೇಕಲ್ ಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ 2 ದಿನಗಳಿಂದ ಬೀಡು ಬಿಟ್ಟಿದೆ. ಕಮ್ಮಸಂದ್ರ ಅಗ್ರಹಾರ ಗ್ರಾಮದಲ್ಲಿ ಓಡಾಡ್ತಾ ಇರುವ ಕಾಡೆಮ್ಮೆ ರಸ್ತೆ ಬದಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳಿಗೆ ಗುದ್ದಿ ಹಾನಿ ಮಾಡ್ತಾ ಇದೆ. ದೊಡ್ಡ ಹಾಗಡೆ, ಸೊಪ್ಪಹಳ್ಳಿ, ಕಮ್ಮಸಂದ್ರ ಅಗ್ರಹಾರದಲ್ಲಿ ಓಡಾಟ ನಡೆಸಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಅರವಳಿಕೆ ನೀಡಿ ಕಾಡೆಮ್ಮೆಯನ್ನ ಸೆರೆ ಹಿಡಿಯಲು ಮುಂದಾಗಿದ್ದಾರೆ. ನೋಡಿತೋ ಗಾಡಿಕೆ ನೋಡಿತೋ ಏಟು ದುಮ್ಕಿಂಡ್ ಎದ್ದೀಡ ಇಟ್ಟು ಪಾರ ಹಿಡ್ಕೊಂಡು ದುಮ್ಕಿಂಡ್ ಎದ್ದಿಗೋಕಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಕೆರೆ ಬಳಿಯೇ ಕಾಡಾನೆಗಳು ಬೀಡು ಬಿಟ್ಟಿದ್ದು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಆನೆಗಳನ್ನ ಕಾಡಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಕಾಡಾನೆಗಳು ನಾಡಿಗೆ ಎಂಟ್ರಿ ಕೊಟ್ಟ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.